ಕೇರಳದಲ್ಲಿ ಸಂಭವಿಸಿರುವಂತಹ ಭೀಕರ ಗುಡ್ಡ ಕುಸಿತದಿಂದಾಗಿ ದೊಡ್ಡ ಸಂಖ್ಯೆಯಲ್ಲಿ ಅನಾಹುತಗಳಾಗಿದೆ. 50ಕ್ಕೂ ಅಧಿಕ ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಸಾವಿರಾರು ಮಂದಿ ನಿರ್ಗತಿಕರಾಗಿದ್ದಾರೆ. ಸದ್ಯ ಅಲ್ಲಿ ರೆಸ್ಕ್ಯೂ ಆಪರೇಷನ್ ಅಂದರೆ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಆದರೆ ರಕ್ಷಣಾ ಕಾರ್ಯಾಚರಣೆಗೆ ನಿರಂತರವಾಗಿ ಸುರಿತಾ ಇರುವಂತಹ ಧಾರಾಕಾರ ಮಳೆ ಅಡ್ಡಿಯಾಗ್ತಾ ಇದೆ. ಇನ್ನು ಅಲ್ಲಿನ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಏನಾಗಿದೆ ಅನ್ನೋದಕ್ಕೆ ಒಂದಿಷ್ಟು ದೃಶ್ಯಗಳು ಅಂದರೆ ಡ್ರೋನ್ನಲ್ಲಿ ಸೆರೆ ಸಿಕ್ಕಿರುವಂಥ ದೃಶ್ಯಗಳು ಸಾಕ್ಷಿ ಹೇಳ್ತಾ ಇದ್ದಾವೆ. ಸೊ ನೋಡ್ತಾ ಇದ್ದೀರಿ, ಇದು ಡ್ರೋನ್ನಲ್ಲಿ ಸೆರೆಯಾಗಿರುವಂಥ ದೃಶ್ಯ, ಘಟನಾ ಸ್ಥಳದ ದೃಶ್ಯ ಇದು. ಈಗಾಗಲೇ ನಮ್ಮಲ್ಲಿ ಅಲ್ಲಿನ ಸ್ಥಳೀಯರು ಮಾತನಾಡುವಾಗ ಹೇಳಿದರು, ಚಾಲಿಯಾರ್ ಅನ್ನುವಂಥ ನದಿ ಹರಿಯುತ್ತೆ. ಇದು ಕೇರಳದ 4ನೇ ಅತಿ ದೊಡ್ಡ ನದಿ. ಈ ನದಿ ಏಕಾಏಕಿ ಅದರಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಆಗಿದೆ ಒಂದು ಕಡೆ, ಮತ್ತೊಂದೆಡೆ ಗುಡ್ಡ ಕುಸಿದು ಬಿದ್ದಿದೆ. ಇದೆಲ್ಲದರ ಪರಿಣಾಮ ಈ ದುರಂತ ಸಂಭವಿಸಿರೋದು. ಒಂದೆಡೆ ಪ್ರವಾಹದಿಂದಾಗಿ ಮನೆಗಳು ಕೊಚ್ಚಿ ಹೋಗಿದೆ, ಮತ್ತೊಂದೆಡೆ ಗುಡ್ಡ ಬಿದ್ದು ಮನೆಗಳು ನೆಲಸಮ ಆಗಿದೆ. ಸದ್ಯ ಗುಡ್ಡದ ಮಣ್ಣಿನ ಅಡಿಯಲ್ಲಿ ಸಿಲುಕಿರುವ ಅಥವಾ ಅವಶೇಷದ ಅಡಿಯಲ್ಲಿ ಸಿಲುಕಿರೋರನ್ನ ರಕ್ಷಣೆ ಮಾಡುವಂಥ ಪ್ರಯತ್ನಗಳು ನಡೀತಾ ಇದೆ. 56ಕ್ಕೂ ಹೆಚ್ಚು ಮೃತದೇಹಗಳು ಸಿಕ್ಕಿದ್ದಾವೆ. 400ಕ್ಕೂ ಅಧಿಕ ಮಂದಿಯನ್ನು ರಕ್ಷಣೆ ಮಾಡಲಾಗಿದೆ. ನದಿ ಹರಿತಾ ಇರುವಂಥ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಕೇರಳದ ದೃಶ್ಯಗಳನ್ನು ನೀವಿಲ್ಲಿ ಸ್ಪಷ್ಟವಾಗಿ ಗಮನಿಸೋದಕ್ಕೆ ಸಾಧ್ಯ ಇದೆ. ಏನಾಗಿದೆ ಅನ್ನೋದಕ್ಕೆ ಒಂದು ಸ್ಪಷ್ಟ ಚಿತ್ರಣ ಸಿಗತ್ತೆ. ಸೊ ಇಲ್ಲಿ ನದಿ ಹರಿಯುತ್ತೆ. ನದಿ ಏಕಾಏಕಿ ನದಿಯ ಪ್ರವಾಹ ಜಾಸ್ತಿ ಆಗಿದೆ. ರಾತ್ರೋರಾತ್ರಿ ಅಂದರೆ ನಿರಂತರವಾಗಿ ಸುರಿದಂಥ ಮಳೆಯ ಪರಿಣಾಮ ನದಿಯ ಪ್ರವಾಹ ಹೆಚ್ಚಾಗಿದೆ. ಮತ್ತೊಂದೆಡೆ ಪಕ್ಕದಲ್ಲೇ ಅದು ಗುಡ್ಡಗಾಡು ಪ್ರದೇಶ, ಅಂದರೆ ಹಿಲ್ ಸ್ಟೇಷನ್ ಅಂತ ಇರುವಂಥ ಜಾಗ, ಅದು ಹಿಲ್ ಸ್ಟೇಷನ್ನು. ಸೊ ಅಲ್ಲಿ ಗುಡ್ಡ ಕೂಡ ಕುಸಿದು ಅಲ್ಲೇ ಪಕ್ಕದಲ್ಲಿರುವಂಥ ಮನೆ, ಅಂಗಡಿ, ಒಂದು ಶಾಲೆ ಇದರ ಮೇಲೆಲ್ಲ ಬಿದ್ದಿರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಟೀ ಎಸ್ಟೇಟ್ಗಳನ್ನು ಕೂಡ ನೀವು ನೋಡಬಹುದು. ಸೊ ಅಲ್ಲೇ ಕಾಣಿಸ್ತಾ ಇದೆ, ನಮಗೆ ಟೀ ಎಸ್ಟೇಟ್ಗಳು ಕಾಣಿಸ್ತಾ ಇದೆ. ನದಿ ತನ್ನ ದಿಕ್ಕನ್ನೇ ಬದಲಾಯಿಸಿರೋದನ್ನು ಕೂಡ ನೀವು ನೋಡೋದಕ್ಕೆ ಸಾಧ್ಯ ಇದೆ. ನದಿಯ ಏನು ಬಣ್ಣ ಗಮನಿಸ್ತಾ ಇದ್ದೀರಿ, ನೀರಿನ ಬಣ್ಣ ಅದು ಕೂಡ ಸಂಪೂರ್ಣವಾಗಿ ಬದಲಾಗಿರೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅಂದರೆ ಪ್ರವಾಹ ಯಾವ ರೂಪದಲ್ಲಿ ರಾತ್ರೋರಾತ್ರಿ ಹೆಚ್ಚಾಯಿತು ಅನ್ನೋದಕ್ಕೆ ಒಂದು ಸ್ಪಷ್ಟ ಚಿತ್ರಣ ಈ ದೃಶ್ಯಗಳನ್ನು ನೋಡಿದಾಗ ಗೊತ್ತಾಗ್ತಾ ಇದೆ. ಸದ್ಯ ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿಯಾಗ್ತಾ ಇರೋದು ಯಾವುದು ಅಂತಂದ್ರೆ, ನಮ್ಮಲ್ಲಿ ಸ್ಥಳೀಯರೊಬ್ಬರು ವಿವರಿಸ್ತಾ ಇದ್ರು. ಏನಾಗ್ತಿದೆ ಅಂತಂದ್ರೆ, ಅಲ್ಲಿ ಮುಂಡುಕೈ ಎನ್ನುವಂಥ ಗ್ರಾಮ ಇದೆ, ಅಲ್ಲಿಗೆ ಸಂಪರ್ಕ ಕಲ್ಪಿಸುವಂಥ ಸೇತುವೆ ಈಗ ಇಲ್ಲ. ಆ ಸೇತುವೆನೇ ಇಲ್ಲ. ಆ ಗ್ರಾಮ ಐಸೋಲೇಟ್ ಆಗಿದೆ, ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಗ್ರಾಮದಲ್ಲಿದ್ದವರ ಪರಿಸ್ಥಿತಿ ಏನು ಅನ್ನೋದರ ಬಗ್ಗೆಯೂ ಕೂಡ ಸ್ಪಷ್ಟತೆ ಸಿಗ್ತಾ ಇಲ್ಲ. ಸೊ ಇದು ಬಹಳ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇರೋದು. ಮೇಪಾಡಿ ಎನ್ನುವಂಥ ಗ್ರಾಮ ಏನಿದೆ, ಆ ಗ್ರಾಮದ ಮೇಲೆ ಗುಡ್ಡ ಕುಸಿದಿರೋದು ಮೇಪಾಡಿ ಗ್ರಾಮ. ಅಲ್ಲಿ ಸದ್ಯ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. NDRF ಮತ್ತು SDRF ಟೀಮ್ನಿಂದ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಇನ್ನು ಈ ಮೇಪಾಡಿ ಇರಬಹುದು ಅಥವಾ ಮುಂಡುಕೈ ಇರುವ ಊರಿರಬಹುದು, ಆ ಗ್ರಾಮ ಇರಬಹುದು, ಇದೆಲ್ಲವೂ ಕೂಡ ಲೇಬರ್ ಕ್ಲಾಸ್ ಇರುವಂಥ ಜಾಗ ಅನ್ನೋದನ್ನ ಕೂಡ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ರು. ಅಂದರೆ ಕಾರ್ಮಿಕರಿದ್ರು ದೊಡ್ಡ ಸಂಖ್ಯೆಯಲ್ಲಿ ಆ ಜಾಗದಲ್ಲಿ. ಯಾಕಂತಂದ್ರೆ ಅಲ್ಲಿ ಎಸ್ಟೇಟ್ಗಳಿದ್ದಾವೆ, ಟೀ ಎಸ್ಟೇಟ್ಗಳಿದ್ದಾವೆ. ಟೀ ಎಸ್ಟೇಟಲ್ಲಿ ಕೆಲಸ ಮಾಡೋದಕ್ಕೆ ಬಂದವರು ಅಲ್ಲಿ ಬದುಕು ಕಟ್ಟಿಕೊಳ್ಳೋದಕ್ಕೆ ಮನೆ, ಪುಟ್ಟ ಪುಟ್ಟ ಮನೆಗಳನ್ನು ಕಟ್ಕೊಂಡಿದ್ದಾರೆ. ಆ ಮನೆಗಳೆಲ್ಲವೂ ಕೂಡ ಈಗ ನೆಲಸಮ ಆಗಿದೆ. ಇನ್ನು ವಯನಾಡು ಜಿಲ್ಲೆಗೆ ಪ್ರವಾಸಕ್ಕೆ ಅಂತ ಹೋದವರು ರೆಸಾರ್ಟ್ನಲ್ಲಿ ಲಾಕ್ ಆಗಿದ್ದಾರೆ. ವಯನಾಡಿನ ರೆಸಾರ್ಟ್ ಒಂದರಲ್ಲಿ 150ಕ್ಕೂ ಅಧಿಕ ಪ್ರವಾಸಿಗರು ಲಾಕ್ ಆಗಿದ್ದಾರೆ. ಟ್ರೀ ವ್ಯಾಲಿ ಎನ್ನುವಂಥ ರೆಸಾರ್ಟ್, ಇಲ್ಲಿ ಪ್ರವಾಸಿಗರು ಲಾಕ್ ಆಗಿದ್ದಾರೆ. ಭೂ ಕುಸಿತದ ಪರಿಣಾಮ ಪ್ರವಾಸಿಗರು ಸಿಕ್ಕಾಕೊಂಡಿದ್ದಾರೆ. 150ಕ್ಕೂ ಅಧಿಕ ಮಂದಿ ಪ್ರವಾಸಿಗರು ರೆಸಾರ್ಟ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ. ನೋಡ್ತಾ ಇದ್ದೀರಿ ಇದನ್ನು ಕೂಡ. ಆ ರೆಸಾರ್ಟ್ನ ಒಳಗೆ ಸುತ್ತ ಈಗ ನೀರು ಹರಿತಾ ಇದೆ. ಸೊ ಅವರನ್ನು ರಕ್ಷಿಸೋದಕ್ಕೆ NDRF ಸಿಬ್ಬಂದಿ ಸದ್ಯ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ವಯನಾಡು ಅಂತಂದರೆ ಅದು ಪ್ರವಾಸಿಗರ ಸ್ವರ್ಗ. ವಯನಾಡು ಜಿಲ್ಲೆ ಅಂದರೆ ವಯನಾಡು ಅನ್ನುವಂಥ ಊರಿಲ್ಲ, ವಯನಾಡು ಜಿಲ್ಲೆ. ಕಲ್ಪೆಟ್ಟ ಅನ್ನೋದು ಹೆಡ್ ಕ್ವಾರ್ಟರ್ಸು. ವಯನಾಡಿನ ಜಿಲ್ಲಾ ಕೇಂದ್ರ ಕಲ್ಪೆಟ್ಟ. ಕಲ್ಪೆಟ್ಟ ಏನಿದೆ ಅಲ್ಲಿಂದ 30-35 ಕಿಲೋಮೀಟರ್ ದೂರದಲ್ಲಿ ಈ ಇನ್ಸಿಡೆಂಟ್ ಆಗಿರುವಂಥ ಮುಂಡುಕೈ ಇರಬಹುದು, ಮೇಪಾಡಿ ವಿಲೇಜ್ ಇರಬಹುದು, ಇದೆಲ್ಲವೂ ಕೂಡ 30-35 ಕಿಲೋಮೀಟರ್ ದೂರದಲ್ಲಿದೆ. ಕಲ್ಪೆಟ್ಟದಿಂದ 30-35 ಕಿಲೋಮೀಟರ್ ದೂರದಲ್ಲಿ, ಅಂದರೆ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್, ಜಿಲ್ಲಾ ಕೇಂದ್ರದಿಂದ 30-35 ಕಿಲೋಮೀಟರ್ ದೂರದಲ್ಲಿರುವಂಥ ಹಳ್ಳಿ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸ್ಥಳೀಯರು ಜಯೇಶ್ ಫೋನ್ ಸಂಪರ್ಕದಲ್ಲಿ. ಜಯೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ತಾವು ಎಲ್ಲಿದ್ದೀರಿ ಜಯೇಶ್ ಅವರೇ? ನಾನು ಇಲ್ಲೇ ಇದು ಚೂರ್ಣಮಲ್ಲಿ. ಸೊ ಏನಾಗ್ತಿದೆ ಜಯೇಶ್ ಅವರೇ ಸದ್ಯ?
ಇಲ್ಲಿ ಇದು ಮಲ ದೊಡ್ಡ ಮಲ ಬಂದ್ಬಿಟ್ಟು ಹ್ಮ್ ಹೊಡೆದ್ಬಿಟ್ಟು ಇಲ್ಲಿ ಎಲ್ಲ 60 ಜನ ತೀರೋಗಾರ. ಹ್ಮ್ ಇನ್ನು ಸುಮಾರು ಜನ ಮಣ್ಣಿನ ಒಳಗಡೆ ಐತೆ. ಹ್ಮ್ 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 ಅವ್ರಿಗಾಗಿ ಈಗೆಲ್ಲ ಹುಡುಕಾಡ್ತಾರೆ, ನೋಡ್ತಾ ಇದ್ದಾರೆ. ಹ್ಮ್ ಹಾಗೆ ಭಾರಿ ಇದು ತೊಂದರೆ ಇಲ್ಲಿ. ಸುಮಾರು ಜನ ಅಲ್ಲಿ ಹಚ್ಚೋರಿ ದಂಡ ಅದ. ಹ್ಮ್ 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 ತಮ್ಮ ಮನೆ ಎಲ್ಲಿರೋದು? ಅಲ್ಲೇ ಅಲ್ಲೇ ಸಮೀಪ? ನಮ್ಮ ಮನೆ ಪಕ್ಕನೆ. ನಮ್ಮ ಮನೇಲಿ ಏನೂ ಆಗಿಲ್ಲ. ನಮ್ಗ ಇತ್ತಾಗ ಬರಕ್ ಆಗಲ್ಲ, ಯಾಕಂದ್ರ ಇಲ್ಲಿ ಒಂದು ಪಾಲ ಐತಲ್ಲ, ಅದೆಲ್ಲ ಹೊಡೆದೋಗದ. ಅದಕ್ಕೆ ವಾಪಸ್ ಇತ್ತಾಗ ಬರಕ್ ಆಗಲ್ಲ. ಅದಕ್ಕೆ ಇವರು ಈಗ ನಿಮ್ದು ಮುಂಡುಕೈ ಗ್ರಾಮನ ಯಾವ್ದು ಹೇಳಿದ್ರಿ ತಾವು? ನಮ್ಮಿಲ್ಲಿ ಮುಂಡಕೈ ದಂಡ ಚೂರ್ಣಮಲ್ಲಿಲ್ಲ ಇರೋದು ನಮ್ಮ. ನಿಮ್ಮ ಊರಿಗೆ ಬರೋದಕ್ಕೆ ಆಗ್ತಿಲ್ಲ ಈಗ? ಈಗ ಬರಕ್ ಊರಾಗ ನಮ್ಮ ಇದು ಸಿಟಿಗೆ ಬರಕ್ ಆಗಲ್ಲ ನಮ್ಗ. ಸೊ ಬ್ರಿಡ್ಜ್ ಇಲ್ಲ, ಬ್ರಿಡ್ಜ್ ಒಡೆದು ಹೋಗಿದೆ. ಬ್ರಿಡ್ಜ್ ಎಲ್ಲ ಹೊಡೆದೋಗದ. ಸುಮಾರು ಜನ ತೀರೋಗದ. ಮಣ ಎಲ್ಲ ಹೋಯ್ತು. 60 ಜನ ತೀರೋಗದ. ಇನ್ನೂ ಸುಮಾರು ಜನ ಮಣ್ಣೊಳಗದ ಐತೆ. ನಿಮ್ಮ ಗ್ರಾಮಕ್ಕೆ ಏನಾಗಿದೆ ಜಯೇಶ್ ಅವರೇ? ನೀವಿರು ನಮ್ ಗ್ರಾಮದಲ್ಲೆಲ್ಲ ಆಗದ. ಆದ್ರೂ ನಾವು ರಾತ್ರಿ ಎಲ್ಲ ಓಡಿ ಅತ್ತಾಗೆಲ್ಲ ಓಡಾಡ್ಬಿಟ್ಟು ಹೋದೆ ರಾತ್ರಿ. ನಮ್ಗೇನು ಆಗಿಲ್ಲ. ಓಕೆ ಓಕೆ. ಸದ್ಯ ರಕ್ಷಣಾ ಇದು ರೆಸ್ಕ್ಯೂ ಆಪರೇಷನ್ ಆಗ್ತಿದೆಯಾ? ರಕ್ಷಣೆ ಎಲ್ಲ ಆಯ್ತು. ಓಕೆ ಓಕೆ, ಥ್ಯಾಂಕ್ ಯು ಜಯೇಶ್ ಅವರೇ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.